ನಮಸ್ತೆ ವೀಕ್ಷಕರೇ, ಇವತ್ತು ನಾವು ಮೂಲಂಗಿ ಒಬ್ಬಟ್ಟನ್ನು ಮಾಡ್ತಾಯಿದ್ದೀವಿ. ನೋಡಿ, ಈ ಮೂಲಂಗಿ ಒಬ್ಬಟ್ಟು ನೀವು ಮಾಡಿ ಟಿಫನ್ ಬಾಕ್ಸಿಗೆ ಹಾಕಿದರೆ ಟಿಫನ್ ಬಾಕ್ಸ್ ಖಾಲಿ ಆಗೋದಂತೂ ಗ್ಯಾರಂಟಿ. ತುಂಬ ಚೆನ್ನಾಗಿರುತ್ತೆ. ಈ ಮೂಲಂಗಿ ಒಬ್ಬಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಬೌಲ್ ಗೋಧಿ ಹಿಟ್ಟು, ಅರ್ಧ ಬೌಲ್ ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಅರ್ಧ ಕಪ್ಪಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಬೇಕು. ಅದನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ತೆಳ್ಳಿಗೆ ಒಬ್ಬಟ್ಟು ಕಲಿಸ್ಕೊತೀವಲ್ವ, ಆ ಥರ ತೆಳ್ಳಿಗೆ ಕಲಿಸ್ಕೊಬೇಕು. ಬೇಳೆ ಒಬ್ಬಟ್ಟಿಗೆ ಕಲಿಸ್ಕೊಳ್ಳೋ ಥರ ಕಲಿಸ್ಕೊಬೇಕು. ನೋಡಿ, ಈ ಥರ ಸಾಫ್ಟಾಗಿರಬೇಕು ಹಿಟ್ಟು. ನೋಡಿ, ಈ ಥರ ಇರಬೇಕು. ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಹಾಗೆ ಇಡಿ. ಈಗ ನಾನು ಒಂದು 4 ಮೂಲಂಗಿ ಮತ್ತು 1 ಕ್ಯಾರೆಟ್ನ ತೊಗೊಂಡಿದ್ದೀನಿ. ಅದನ್ನು ತುರ್ಕೋಬೇಕಾಗುತ್ತೆ. ಫಸ್ಟು ಕ್ಯಾರೆಟ್ನ ತುರ್ಕೊಂಡು ಇಟ್ಕೊತೀನಿ. ನಂತರಕ್ಕೆ ಮೂಲಂಗಿನ ತುರ್ಕೊಂಡ್ಬಿಟ್ಟು ಅದು ಗಟ್ಟಿಯಾಗಿ ಹಿಂಡ್ಕೊಂಡು ಅದರ ರಸ ಎಲ್ಲ ಬೇರ್ಪಡಿಸಬೇಕು. ನೋಡಿ, ಈ ಥರ ಗಟ್ಟಿಯಾಗಿ ಹಿಂಡ್ಕೊಂಡು ಇಟ್ಕೊಬೇಕೆಲ್ಲನೂ. ಕ್ಯಾರೆಟು ಸಹ ಹಿಂಡ್ಕೊಂಡು ಅದನ್ನು ಸಹ ಹೀಗೇ ಮಾಡಬೇಕು. ಈ ರಸ ಎಲ್ಲ ಬರಬೇಕು. ಕ್ಯಾರೆಟು ಮತ್ತು ಮೂಲಂಗಿನಲ್ಲಿರುವಂತಹ ಎಲ್ಲ ರಸ ಬರಬೇಕು ಈಚೆ. ನೋಡಿ, ಈಗ ನಾನು ಕೊಕೊನಟ್ನ ತೊಗೊಂಡಿದ್ದೀನಿ. ತೆಂಗಿನಕಾಯಿ ತುರಿ, ಒಂದು ಅರ್ಧಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಅದಕ್ಕೆ ಹಿಂಡ್ಕೊಂಡಿರುವಂತಹ ಕ್ಯಾರೆಟ್ ಮತ್ತು ಮೂಲಂಗಿನ ಹಾಕಿಬಿಟ್ಟು ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನಕಾಯಿ, ಹಸಿಮೆಣಸಿನಕಾಯಿ ಪೇಸ್ಟ್ ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಉಪ್ಪು ಮಾತ್ರ ಸೇರಿಸೋ ಹಾಗಿಲ್ಲ. ಇದರಲ್ಲಿ ಉಪ್ಪನ್ನು ಸೇರಿಸಿದ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ, ನಮಗೆ ಹೋಳಿಗೆ ಮಾಡೋದಕ್ಕಾಗೋದಿಲ್ಲ. ನೋಡಿ, ಇವಾಗ ಇದನ್ನು ಸ್ವಲ್ಪ ಸ್ವಲ್ಪನೇ ತೊಗೊಂಡು, ನೋಡಿ ಈ ಥರ ನಾನು ಸಪ್ರೇಟಾಗಿ ತೊಗೊಂಡಿದ್ದೀನಿ. ಇವಾಗ ಹಸಿಟ್ಟನ್ನ ಲಟ್ಟಿಸ್ಕೊತಾ ಇದ್ದೀನಿ. ಹಿಟ್ಟನ್ನು ತೊಗೊಂಡು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಇವಾಗ ಲಟ್ಟಿಸ್ಕೊಬೇಕು. ಈಗ ಈ ಮಸಾಲೆ ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬೇಕು. ಈಗ ನೋಡಿ, ಇವಾಗ ಹಾಕ್ತಾಯಿದ್ದೀನಿ. ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಈ ಚಪಾತಿ ಒಳಗೆ ತುಂಬಬೇಕು. ಇದನ್ನು ಈ ಥರ ಫೋಲ್ಡ್ ಮಾಡಿಬಿಟ್ಟು ನೋಡಿ, ಈ ಥರ ಲಟ್ಟಿಸ್ಬೇಕು. ನಾವು ಚಪಾತಿ ಲಟ್ಟಿಸ್ಬೇಕಾದ್ರೇ ಅದಕ್ಕೆ ಉಪ್ಪು ಹಾಕಬೇಕಾಗುತ್ತೆ, ಇಲ್ಲಾಂದರೆ ಲಟ್ಸೋಕ್ಕಾಗೋದಿಲ್ಲ. ಎಲ್ಲ ಮಸಾಲೆ ಆಚೆ ಬಂದುಬಿಡುತ್ತೆ. ನೋಡಿ, ಇವಾಗ ಕಾದಿರುವಂತಹ ತವಾದ ಮೇಲೆ ಈ ಚಪಾತಿನ ಹಾಕ್ಬಿಟ್ಟು ಎರಡೂ ಕಡೆ ನಾನು ಸುಡ್ತಾಯಿದ್ದೀನಿ. ಕುಕ್ಕಿಂಗ್ ಆಯಿಲನ್ನು ಹಾಕಿಬಿಟ್ಟು ಎರಡೂ ಕಡೆಯೂ ಸುಡಬೇಕು ಚೆನ್ನಾಗಿ, ಮೀಡಿಯಮ್ ಫ್ಲೇಮ್ನಲ್ಲಿ. ಇದರ ಘಮ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ನೀಲೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗೇ ಇದರ ಘಮ ಬರ್ತಾಯಿದೆ. ನೋಡಿ, ನಮ್ಮ ಚಪಾತಿ ರೆಡಿಯಾಗಿದೆ. ನಮ್ಮ ಮೂಲಂಗಿ ಹೋಳಿಗೆ ರೆಡಿಯಾಗಿದೆ. ನೋಡಿ, ಮುರಿದು ತೋರಿಸ್ತಾ ಇದ್ದೀನಿ. ಒಳಗೆ ಯಾವ ಥರ ಹೂರಣ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ಮೂಲಂಗಿ ಹಾಕಿದ್ದೀವಿ ಅಂತ ಗೊತ್ತಾಗೋದೇ ಇಲ್ಲ. ನೀವು ಒಂದು ಸತಿ ಟ್ರೈ ಮಾಡಿ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.